ಗೋಕುಲಾಷ್ಟಮಿ ಇಂದು ಇಂದಿನ ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಘ ಸಂಕ್ರಮಣ, ಇಂದು ಇದಕ್ಕೆ ಗೋದಾನ, ಭೂದಾನ, ಕಿರಣ್ಯ ದಾನವು ಮೇಲೆ ಕಾಲವನ್ನು ಕಳೆಯುವವರಿಗೆ ಕಾಲದ ಗೋಷ್ಠಿ ತಮಗೆ ಅದಕ್ಕೆ ಸ್ವಾಮಿ, ಕಾಲಗದ ಗೋಷ್ಠಿ ನಿಮಗೆ ಅದಕ್ಕೆ ಬೇಕು ತುಂಟ ಬಾಲಕ. ಬಡಿಯನ್ನುಟ್ಟು ದೋಷ ಮುಟ್ಟಿನ ಮಂಗಳನ್ನು ಇಟ್ಟುಕೊಂಡು ತಂಬಿಗೆ ತಾಲಿಗಳನ್ನು ಹಿಡಿದುಕೊಂಡು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಗಟ್ಟಿಗೆ ಮನೆಯ ಮೇಲೆ ಗಟ್ಟಿ ಹಾಗೆ ಕುಳಿತುಕೊಂಡು ಬಲ ಬಲ ಎಲ್ಲ ಹಾದಿ ಪದಾರ್ಥಗಳು ಯಥೇಚ್ಛವಾಗಿ ಪತ್ರಾವಳಿಯಲ್ಲಿ ಒಟ್ಟಿಸಿಕೊಂಡು ಹೊಟ್ಟೆ ತುಂಬ ಉಂಟು ತೃಪ್ತಿ ಪಡುವುದಂತೆ ಬಂದಿರಲ್ಲದೆ ಪದನ ವಿದ್ಯೆ ಮಾತ್ರ ಕಾಣಿರಿ, ಸುಮ್ಮನೆ ಮನೆಗೆ ಹೋಗಿರಿ. ದುರ್ಬಾಲಕ ಏನು ಮಾತನಾಡಿದೆ? ಇದು ಏನು ಜಪತಪ ಅನುಷ್ಠಾನವೆಂದು ತಿಳಿದುಕೊಂಡಿರುವರು, ಇಲ್ಲ ಅಥವಾ ಉಪವಾಸದ ಏಕಾದಶಿ ವ್ರತವೆಂದು ಮಾಡಿಕೊಂಡಿರುವರು. ಅದರ ಮಡಿವೆ ನಿನಗೆ ಅದಕ್ಕೆ ಬೇಕು ತರುಣ. ಮಡಿಯನ್ನುಟ್ಟುಕೊಂಡು ಅಡಿಗೆ ಮನೆಯಲ್ಲಿ ಬಡಿದುಕೊಂಡಿರುವುದು ಬಟ್ಟಿ ಬಡಿದು ಹಾಕಿದ ಕಾಲಗಳಿಗೆ ಹಾಕಕ್ಕೆ ಹೊಣ ಮನೆಗೆ ತುಪ್ಪದೊಳಗಲ್ಲಿ ಜಾಣ ಎಲ್ಲ ಈ ಮಂದ ಮದ್ಯೂತನೆ ಆಚಾರ್ಯರೇ, ಊಟಕ್ಕೆ ನೀವೆಂದು ಕಡು ಕೋಪಮಂ ತಡೆದುಕೊಂಡರೆ ಒಡಲಿಗೆ ತಿನ್ನುವುದೊಂದು ಮಾತ್ರ ಬಲ್ಲಿರ ಎಂದು ಬಿಡುಬಿಡಿಗಳನ್ನು ಹಡುವೆಯ ಸಹಜವಾಗಿ ಬಿಡುಬಿಡಿಗಳನ್ನು ಹಾಡಿದ ಆಚಾರ್ಯರೇ, ಅರಿಯಾಕ್ಷನ ಮುಂದೆ ನರಿಯು ಹಾರಾಡಿದಂತೆ ಬರಿದ ಹರಡುವೆಯ ಸಹಜವಾಗಿ ಹೊರಡುವೆನ ಆಚಾರ್ಯರೇ. ಸುರ ನರ ಕರುಡ ಗಂಧರ್ವಾದಿಗಳೊಡನೆ ತಡೆದ ಯುದ್ಧಮಂ ಕೊಡುವ ಸುಡುರಥದ ಪೈಕಿ ಕಡುಗಲಿಯನ್ನು ಪಡೆಯುವುದು ತನ್ನ ಗುರು ಸೈನ್ಯ ಸಮೂಹಕ್ಕೆ ಎನ್ನನ್ನು ಸೈನ್ಯಾಧ್ಯಕ್ಷರ ಮಾಡುವಲ್ಲ. ಸಾಯ ಸೂರನ ಮುಂದೆ ಅಸುಳೆ ಹೊಸರೆ ಮಾತನಾಡಿದರೆ ಸತ್ಯ ಬಲಿಯಂ ಕೊಡುವೆನ. ನಿಮ್ಮ ದೊಡ್ಡಪ್ಪ ನಂಬರ್ ಹೋದರನ್ನು ವಿರಾಟಿನಲ್ಲಿ ಪಾಂಡಚಕನಾಗಿ ಕಾಲಂ ಕಳೆದಂತೆ ನಾನೇನು ಹೊರಲವರು ಇದಕ್ಕೆ ಬಂದಿರುವುದಿಯಾಗ ಆಲಗತಿಯನ್ನು ಮೀರಿದವರಾದ ಆಚಾರ್ಯರೇ, ಪಂಚನ ಗುಣರಹಿತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನು ತನ್ನ ರೂಪವನ್ನು ವಂಚಿಸಿಕೊಂಡು ಪಂಚಾಂಗವನ್ನು ಹಿಡಿದುಕೊಂಡು ಕಾಲ ಹರಣ ಮಾಡಿ ಬಂದಿದ್ದು ನಿಮ್ಮ ಜನಕನಾದ ಧರ್ಮಜನೋ ಅಥವಾ ನಾನು? ಇದೆಯೇ ಲೀಲೆ ಆಟಕ್ಕೆ ಬಲ್ಲವರು ಆಚಾರ್ಯರೇ. ಬಲ್ಲಿದ ಗಜದ ಮುಂದೆ ಕುಲ್ಲ ಸ್ವಾನವ ಅಲ್ಲೇ ತೆರೆದ ಗಟ್ಟಿಯಾಗಿ ಒದರಿದಂತೆ ಕುಲ ಶ್ರೇಷ್ಠನ ಮುಂದೆ ಬಲ್ಲ ತಿರುಳಿವೆಯ ಸಹಜವಾಗಿ ಬಲ್ಲ ತಿರುಳಿವೆಯ ಆಚಾರ್ಯರೇ. ಈ ತರುಣ ಆಚಾರ್ಯರೇ, ಕುಲ್ಲ ಲೋಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳ್ವೆ ಅಲ್ಲದೆ ಕೃಷ್ಣ ಯಾರು ಅರಿಯದವರೊಂದು ಇಲ್ಲದ ಪೌರುಷಮಂ ಕೊಚ್ಚಿಕೊಳ್ಳುವೆಯ ನಾನಿನ್ನಾಗ ಭಾವಗರು ಆಚಾರ್ಯರೇ. ಕೊಲ್ಲರ ಮನಗಳಿಗಿನ ಕೈ ಮುದ್ದೆಗಳನ್ನು ತಿಂದು ಕಾಲ ಹರಣ ಮಾಡಿ ಮರೆತಿರುವೆಯ ಈ ಬಾಲಕ ಆಚಾರ್ಯರೇ, ಗಿಡಿ ಗಡನವು ಕುಡಿಗಿಸಿ ಬಾಣವನ್ನು ತೆರೆದಿರುವನು ಸರ ಹರಿಸುಗ ಸುಭದ್ರೆ ಕುಮಾರ ನಿಮ್ಮಪ್ಪನಿಗೆ ತನ್ನ ವಿದ್ಯೆ ಕಲಿಸಿದ ಗುರು ನಾನಲ್ಲವೇನು ಕೋರ ನಿನಗೆ ಒದಗಿ ಬಂದಿರುವುದು ಪೂರ್ಣ ಗ್ರಹಚಾರ. ನಮ್ಮಪ್ಪನಿಗೆ ತನ್ನ ವಿದ್ಯೆಯ ಬೇಡಕ್ಕಾಗಿ ನೀವೊಪ್ಪು ಹಾಕಿದಿರುವುದನ್ನು ಬಿಡಿದು ತಂದ ನಿಮ್ಮ ಮಧ್ಯದ ಕಾಲಿಗೆ ಬಿಗಿದರು, ಆಗ ನಿಮ್ಮ ತಂದು ಮರಳಿಯಾಯಿತು. ಮಲ ಅಭಿಮಾನಿವೆ ಅದನ್ನು ಆಗಲೇ ಮರೆತಿರುವುದೇನೋ ಬುದ್ಧಿ ಶೂನ್ಯವಾದ ಅದರ ಕಡಿಮೆ ನಿನಗೆ ಹದ್ದಕ್ಕೆ ಬೇಕು ತರುಣ. ಭಕ್ತರಾದ ಧರ್ಮರಾಜಾದಿಗಳು ಪೂರ್ವ ಕರ್ಮಾದಿತ್ಯರಾಗಿ ಮನೋನಿರ್ಧರಿಸಿ ಉತ್ತರನಲ್ಲಿಗೆ ಕಾಲ ಹರಣ ಮಾಡಿ ವಿಧಾನದಲ್ಲಿಗೆ ಕಾಲವಾಗಿ ಗೆದ್ದುವಾಗಿ ಉತ್ತರ ಕಾಲಗಳಿಗೆ ನಿಮ್ಮನ್ನು ಗೆದ್ದು ಬಂದಿರುವರಲ್ಲದೆ ಆಚಾರ್ಯರೇ, ಅಲ್ಲ ಈ ಬಾಲಕ ನಿಮ್ಮಂತೆ ಮಧ್ಯಾಹ್ನ ಕಾಲದ ಗಟ್ಟಿಗೆ ನೀರು ಕಟ್ಟಿದಂತೆ ಹೋಳಿಗೆಯನ್ನು ತುಪ್ಪದಲ್ಲಿ ಹತ್ತಿ ಯುದ್ಧದವರೆಗೂ ತಿನ್ನುವುದಂತೆ ಬಲ್ಲರಲ್ಲದೆ ಎಲ್ಲರ ಪರಿಶ್ರಮವು ನಿಮಗೆ ಏನು ತಿಳಿದಿರುವ ಸ್ವಾಮಿ. ಅದರ ಕಡಿಮೆ ನಿನಗೆ ಹದ್ದಕ್ಕೆ ಬೇಕು ತರುಣ. ದಿನ ಬೆಳಗಾದರೂ ಮಹಾರಾಜನ ಮುಷ್ಟನ್ನಾದಿ ಪದಾರ್ಥಗಳ ಮಾಡಿಬಿಡಂತೆ ಯೋಚಿಸುತ್ತಾ ಇಲಿಯ ಮೇಲೆ ಬೆಕ್ಕುಕೊಂಡು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು. ಅದು ನಮ್ಮ ಕುಲಧರ್ಮ ಪದ್ಧತಿ ತರುಣ. ಆಚಾರ್ಯರೇ, ಅಲ್ಲ ಈ ಬಾಲಕ ಸೂರನಾದವನು ಏರಿ ಬಂದರೆ ಮೂರು ಬಾಹುಬಲದ ಮೇಲೆ ಪೂರ್ಣನ ಅಂಗಣದ ಮೇಲೆ ಮಾತ್ರ ನಮ್ಮ ಕಣ್ಣು. ಹೊಟ್ಟೆಯ ಅಗಲಿಸಿ ಗಂಟದ ಮಟ್ಟಿಗೆ ತಿನ್ನುವ ಬಂಟತನ ಒಂದೇ ಬಂದಿರುವುದೇ ನಿಮ್ಮಂತ ಇಬ್ಬರನಿಗೆ ಎತ್ತಂತೆ ಯಾತಕ್ಕೆ ಬಾಲಕನಿಗೆ ಯುದ್ಧದ ತಂಡೆ ಯಾತಕ್ಕೆ ಬೇಕು ತರುಣ. ಕಂಡೆ ಎಂದಿಸಿ ಪೆಂಡೆ ಬಿಟ್ಟರೆ ನೆಟ್ಟಗಾದೀತ ಇಲ್ಲದಿದ್ದರೆ ಮುಂಬೈನಿಂದ ಕಂಡ ಮುಂಬರಿಯುವ ಬಟ್ಟದಂತೆ ನಿನ್ನ ಧನಸ್ಸು ದುಂಡಾಗುವಂತೆ
ಬಂದಿದ್ದು ನೋಡಿ ಚೆಲ್ಲಾಯಿ ಸುಮ್ಮನೆ ಪಂಚಾಂಗದ ಗಂಟನ್ನು ತೆಗೆದುಕೊಂಡ ನಡೆಯಡೆ ನಿನ್ನ ಮಂದಿರಕ್ಕೆ ಹಾರೆ ಎಲ್ಲ ಈ ಬಾಲಕ ಜಾಗೃತಿ ದಿವಸಕ್ಕಿರಲ್ಲ ಅದೇ ಪ್ರಕಾರವಾಗಿದ್ದಕ್ಕಿರಲಿದೆ. ಸ್ವಚ್ಛವಾಗಿ ಓದಿದ ನುಡಿಗಳು ಈಗ ಎತ್ತವಾದವ ಇಲ್ಲದಿದ್ದರೆ ಓದಿನಾವೆಂದು ಕಡೆಗೆ ಏನಾದರೂ ಗಣಿಸಿದವ ಹಾಗೆ ಅದೇನಂತ ಮಹಾರಥರನ್ನು ಕುಗ್ಗಿಸಿದನು ಇನ್ನಾವನೆಂದರೆ ಎಲ್ಲ ಮುಂಭಾಗ್ಯ ಬರೆಯಲು ಸಾರದಿ